ನಮಸ್ತೆ ವೀಕ್ಷಕರೇ, ಮೂಗು ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಮೊಸಳೆ ದುರಂತಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ. ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಸೈಕಲ್ ಮೂಲಕ ಸಿಟಿ ರೌಂಡ್ಸ್ ಹೊಡೆದು ಜಾಗೃತಿ ಮೂಡಿಸಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮೊಸಳೆ ದುರಂತದಲ್ಲಿ ಗಂಭೀರ ಗಾಯಗೊಂಡಿದ್ದ ಆಕಾಶ್ ಮೈಸೂರು ಜೆಎಸ್ಎಸ್ ಆಸ್ಪತ್ರೆಗೆ ಶಿಫ್ಟ್. ವಾರ್ತೆಗಳ ವಿವರ. ಮೊಸಳೆಯಲ್ಲಿ ಗಣೇಶೋತ್ಸವದ ವೇಳೆ ಸಂಭವಿಸಿದ ದುರಂತಕ್ಕೆ ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯ ಮತ್ತು ಸರ್ಕಾರದ ಸಂಪೂರ್ಣ ವೈಫಲ್ಯವೇ ಕಾರಣ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಗಂಭೀರ ಆರೋಪ ಮಾಡಿದರು. ಘಟನೆ ಬಗ್ಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂಕ್ವೈರಿ ಮಾಡ್ತೀವಿ ಅಂತ ಅವ್ರು ಹೇಳೋದು ಅಲ್ವ ಸರ್. ಎಂಕ್ವೈರಿ ಮಾಡಿ ಕ್ರಮ ತಗೋತೀನಿ ಅಂತ ಹೇಳಿದ್ದಾರೆ. ಅದನ್ನು ನೋಡಿದ್ದೀನಿ, ಮುಖ್ಯಮಂತ್ರಿಗಳು ಹೇಳಿಕೆಯನ್ನು ನೋಡಿದ್ದೀನಿ. ನಾನು ಇಷ್ಟೇ ನಮ್ಮ ಮಾಧ್ಯಮ ಮಿತ್ರರ ಕಡೆಯಿಂದ ನಾನು ಮೊದಲನೇ ದಿವಸನೇ ಇದು ಪೊಲೀಸ್ ವೈಫಲ್ಯದಿಂದ ಇವತ್ತು 10 ಜನ ಇದಾಗಿದ್ದಾರೆ, ಮತ್ತೆ ಇನ್ನೊಂದು ಸೀರಿಯಸ್ ಆಗಿ ಮೈಸೂರಿಗೆ ಹೋಗ್ತಾ ಇದೆ 11ನೇದು. ಅದು ಕಷ್ಟ. ಆ ಹುಡುಗನು ಇಂಜಿನಿಯರ್ ಸ್ಟೂಡೆಂಟು ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಗೊತ್ತಾಯ್ತು ಸರ್. ಪಾಪ ಇದಕ್ಕೆ ಕಾರಣ ಅವತ್ತಿಂದ ನಾನು ಹೇಳ್ತಾ ಇದ್ದೀನಿ, ಪೊಲೀಸ್ ಇಲಾಖೆ ವೈಫಲ್ಯದಿಂದ ಈ ಘಟನೆ ಆಗಿರೋದು ಅಂತ. ಸುಮಾರು 10ರಿಂದ 11 ಜನ ಯುವಕರದು, ವಿದ್ಯಾರ್ಥಿಗಳದು, ಮತ್ತು ಸುಮಾರು 25 ಜನ ಗಾಯಾಳುಗಳು, ಕೆಲವರು ಕೈ ಕಾಲು ಮುರ್ಕೊಂಡ್ರು. ಆ ಉದ್ದೇಶದಿಂದನೇ ನಾನು ಸರ್ಕಾರಕ್ಕೆ 10ರಿಂದ 15 ಲಕ್ಷ ದುಡ್ಡು ಕೊಡಿ ಅಂತ ಕೇಳಿದ್ದು. ಯಾಕೆ ಅಂದರೆ ಆಕ್ಸಿಡೆಂಟಾಗಿ ದುಡ್ಡು ಕೊಡಿ ಅಂತ ಕೇಳೋಕ್ಕೆ ನಾನು ಒಂದು ಸ್ವಲ್ಪ 30 ವರ್ಷ ನಾನು MLA ಕೆಲಸ ಮಾಡಿದ್ದೀನಿ 6 ಬಾರಿ. ಅದು ಹೇಳೋಕ್ಕೆ ನನಗೂ ಗೊತ್ತಿದೆ ಸರ್. ಈಗ ಸರ್ಕಾರದ ಅಧಿಕಾರಿಗಳು, ಸರ್ಕಾರ ಅಂದ್ರೇನು, ಪೊಲೀಸ್ ಇಲಾಖೆ ಸರ್ಕಾರದ ವ್ಯಾಪ್ತಿಯಲ್ಲೇ ಬರುತ್ತಲ್ಲ ಸರ್, ಅವ್ರ ವ್ಯಾಪ್ತಿನಲ್ಲೇ. ಅದರಿಂದ ಸರ್ಕಾರದ ವೈಫಲ್ಯ. ನಾನು ಹೇಳೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮನವಿ ಮಾಡ್ತೀನಿ, ಮುಖ್ಯಮಂತ್ರಿಗಳಿಗೂ ಮನವಿ ಮಾಡ್ತೀನಿ, ಗೃಹ ಸಚಿವರಿಗೂ ಮನವಿ ಮಾಡ್ತೀನಿ. ಗೃಹ ಸಚಿವರು ಬೇಕಾದ್ರೆ ನಾವು ಹೇಳೋದೆಲ್ಲ ತಪ್ಪು ಅನ್ನೋದೇನಾದ್ರು ಅವ್ರಿಗೆ ಕಂಡ್ರೆ ಅವರೇ ಬಂದು ಒಂದು ಟೀಮ್ ಕಳಿಸ್ಲಿ, ಅವ್ರು ಬಂದು ನೋಡಲಿ ಸರ್. ಆ ಕಡೆ ಒಂದು 4 ಲೈನ್ ಇದೆ, ಈ ಕಡೆ 2 ಲೈನು, ಆ ಕಡೆ 2 ಲೈನ್ ಇದೆ. ಈ ಕಡೆ ಹೊಳೆನರಸೀಪುರದಿಂದ ಆಸ್ತಿಗೆ ಬರೋವಂಥ 2 ಲೈನ್ನಲ್ಲಿ ಗಣಪತಿ ಮೆರವಣಿಗೆ ಬರ್ತಾಯಿತ್ತು ಎಡಭಾಗದಲ್ಲಿ. ಈ ಕಡೆ ಬಲಭಾಗದಲ್ಲಿ ಒಂದು ಇದನ್ನು ಬಿಟ್ಟಿದ್ರು. ಬಿಡುವಾಗ ಒಂದು 500 ಅಡಿ ಮುಂಚೆ, ಇವತ್ತು ನಾನು ಸ್ಪಾಟಲ್ಲಿ ಇದಾಕಿ ನೋಡ್ಕೊಂಬಂದು ನಾನೆಲ್ಲ ಮೊನ್ನೆ ಹೇಳಿದ್ದೆ ಅಧಿಕಾರಿಗಳಿಗೆ, ದೇವೇಗೌಡರು ಹೇಳಿದರು, ನಾನು ಹೇಳಿದ್ದೆ. ಪಾಪ ನೆನ್ನೆಯಿಂದಲೇ ಅವ್ರು ಶುರು ಮಾಡ್ಯಾರೆ ರೋಡ್ ಹಬ್ಬಾಗಿ. ಇದನ್ನು ಆ ಕಡೆ ಒಂದು 500 ಮೀಟ್ರು ಕಾಣುತ್ತೆ. 500 ಮೀಟ್ರ್ ಹಿಂದೆ ಈ ಜಿಗ್ಜಾಗ್ ಇದಾಗ್ತಾರಲ್ಲ ಸರ್, ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರೆ ಅವ್ನು ಬಂದು ಅದು ಕೊಡಿಯೋನು. ಅಲ್ಲಿ 2 ಜನ ಪೊಲೀಸ್, ಆ ಕಡೆ ಈ ಕಡೆ 2 ಜನ ಪೊಲೀಸ್ ಹಾಕ್ಬಿಟ್ಟು ಅದು ನೋಡ್ಕೊಂಡು ಒಂದು ಬಾವುಟ ಇಟ್ಕೊಂಡು, ಅಥವಾ ಮೆರವಣಿಗೆ ಹೋಗೋರಿಗಾರು ಟ್ರಾಫಿಕ್ ಬಂದ್ ಮಾಡ್ಬೋದಾಯ್ತಲ್ಲ ಸರ್. ಮಾಡಿದ್ರಿ 10 ಜೀವ ಉಳಿಯೋದ? ಬ್ಯಾರಿಕೇಡ್ ಹಾಕಿದರೆ ಬೇಕಾದ್ರೆ ನೋಡಲಿ, ಅವ್ರು ಬಂದು ನೋಡಿ. ನಾನು ಹೇಳೋದು ಮಿನಿಸ್ಟ್ರಿಯ ನಾನು ತನಿಖೆ ಮಾಡೋಕ್ಕೆ ಆದೇಶ ಮಾಡಿದ್ದೀನಿ ಅಂದಮೇಲೆ ಅಲ್ಲಿವರೆಗೆ ನಾವು ಮಾತಾಡ್ಬಾರ್ದು ಅಂತ ಸುಮ್ಮನಿದ್ದೆ. ಕೂಡಲೇ ತನಿಖೆ ಏನು ಆದೇಶ ಮಾಡಿದ್ದೀರಿ, ಆ ತನಿಖೆ ರಿಪೋರ್ಟ್ ಏನು ಸಾರ್ವಜನಿಕರಿಗೆ ತಿಳಿಸಿ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ನಗರದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ.ಎಸ್. ಲತಾ ಕುಮಾರಿ ಅವರು ಸೈಕಲ್ ಏರಿ ನಗರದ ಬೀದಿಗಳಲ್ಲಿ ಸಂಚರಿಸಿ ಜನಮನ ಸೆಳೆದು ಜಾಗೃತಿ ಮೂಡಿಸಿದರು.
ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಬೆಳಗ್ಗೆ ಸೈಕಲ್ ರ್ಯಾಲಿಗೆ ಚಾಲನೆ ನೀಡಿದ ಲತಾ ಕುಮಾರಿ ನಂತರ ತಾವೇ ಸೈಕಲ್ ಹತ್ತಿ ನಾಗರಿಕರ ನಡುವೆ ಬೆರೆತು ಪ್ರಜಾಪ್ರಭುತ್ವದ ಮಹತ್ವ ಸಾರುವ ಅಪರೂಪದ ಕಾರ್ಯವನ್ನು ನೆರವೇರಿಸಿದರು. ಜಿಲ್ಲಾಧಿಕಾರಿ ಕಚೇರಿಯಿಂದ ಹೊರಟ ಸೈಕಲ್ ಜಾಥಾ ಎನ್ಆರ್ ಸರ್ಕಲ್, ಹೇಮಾವತಿ ಪ್ರತಿಮೆ, ಆರ್ಸಿ ರೋಡ್, ಎಂಜಿ ರೋಡ್ ಸೇರಿ ನಗರದ ಹೃದಯ ಭಾಗಗಳಲ್ಲಿ ಸಂಚರಿಸಿತು. ಮಾರ್ಗ ಮಧ್ಯೆ ಜಮಾಯಿಸಿದ್ದ ಜನತೆ ಜಿಲ್ಲಾಧಿಕಾರಿಯವರ ಸೈಕಲ್ ಸವಾರಿ ನೋಡಿ ಆಶ್ಚರ್ಯ ವ್ಯಕ್ತಪಡಿಸಿದರು. ಕೆಲವರು ಕೈ ಬೀಸಿ ಹರ್ಷ ವ್ಯಕ್ತಪಡಿಸಿದರೆ ಹಲವರು ತಮ್ಮ ಮೊಬೈಲ್ನಲ್ಲಿ ಈ ಕ್ಷಣವನ್ನ ಸೆರೆ ಹಿಡಿದರು. ಪ್ರಜಾಪ್ರಭುತ್ವವು ಕೇವಲ ಒಂದು ವ್ಯವಸ್ಥೆ ಮಾತ್ರವಲ್ಲ, ಅದು ಜನರ ಹಕ್ಕು ಮತ್ತು ಜವಾಬ್ದಾರಿ. ಪ್ರತಿಯೊಬ್ಬರೂ ಜಾಗೃತಿಯಿಂದ ಪಾಲ್ಗೊಂಡಾಗ ಮಾತ್ರ ಪ್ರಜಾಪ್ರಭುತ್ವ ಶಕ್ತಿಶಾಲಿಯಾಗುತ್ತದೆ ಎಂಬ ಸಂದೇಶವನ್ನು ಈ ಸೈಕಲ್ ಜಾಥಾ ಸಾರಿತು. ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ದೂದ್ ಫೀರ್ ಸೇರಿದಂತೆ ಹಲವು ಅಧಿಕಾರಿಗಳು, ಸಾಮಾಜಿಕ ಸಂಘಟನೆಗಳ ಪ್ರತಿನಿಧಿಗಳು ಹಾಗೂ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿಯವರ ಸೈಕಲ್ ಹಿಂದೆ ಸವಾರಿಯಾಗಿ ಜಾಗೃತಿ ಮೂಡಿಸಿದರು. ಕಾರ್ಯಕ್ರಮದಲ್ಲಿ ಅನೇಕ ಸಂತೋಷಗಳು ಆಗಮಿಸಿದ್ದಾರೆ. ಕಾರ್ಯಕ್ರಮ ಈ ಒಂದು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಲತಾ ಕುಮಾರಿ ಮೇಡಮ್ ಅವರು ಭಾಗವಹಿಸಿ ಮೊಸಳೆ ಹೊಸಳಿಯ ದುರಂತದಲ್ಲಿ ಗಾಯಗೊಂಡು ಚಿಕಿತ್ಸೆ ಪಡೆಯುತ್ತಿದ್ದ ಗಾಯಾಳು 21 ವರ್ಷದ ಆಕಾಶ್ನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ನಗರದ ಹಿಮ್ಸ್ ಆಸ್ಪತ್ರೆಯಿಂದ ಮೈಸೂರಿನ ಜೆಎಸ್ಎಸ್ಗೆ ಶಿಫ್ಟ್ ಮಾಡಲಾಯಿತು. 21 ವರ್ಷದ ಆಕಾಶ್ ಗಂಭೀರ ಗಾಯಗೊಂಡಿದ್ದು ಅವರನ್ನು ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಇಂದು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಯಿತು. ಈತ ಮೊಸಳೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಯಾಗಿದ್ದಾನೆ. ಕುಟುಂಬಸ್ಥರ ಜೊತೆಯಲ್ಲಿ ಆಂಬ್ಯುಲೆನ್ಸ್ನಲ್ಲಿ ಸ್ಥಳಾಂತರಿಸಲಾಯಿತು. ಅಕ್ಕ ನೀವೇನಾ ಯಾವ್ದು ಹೇಳೋದು ರೆಡಿ ಇರ್ತಾರೆ ಯಾವ್ದು ಹೇಳಬೇಕು ಹಾಂ ಇಲ್ಲೇ ಬಿಡಿ ನಿಧಾನ ಹೋಗ್ತಾರೆ ಹಣ ಇಲ್ಲ ಅಂದ್ರೆ ನೀವು ಹೋಗಿ ಮುಂದೆ ಕೂರ್ಬೋದಾ ಹಾಂ ದಸರಾ ಉದ್ಘಾಟನೆ ಆಯ್ಕೆ ವಿಚಾರದಲ್ಲಿ ಸರ್ಕಾರ ಹಿಂದೂಗಳ ಭಾವನೆಗೆ ಧಕ್ಕೆ ಉಂಟು ಮಾಡಿ ಅನ್ಯ ಧರ್ಮೀಯರನ್ನು ಆಯ್ಕೆ ಮಾಡಿರುವುದು ಸರಿಯಲ್ಲ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು. ಅವರು ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ತಿರ ಹಿಂದೂ ಹಿತರಕ್ಷಣಾ ವೇದಿಕೆ ವತಿಯಿಂದ ನಡೆದ ಬೈಕ್ ಜಾಥಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಚಾಮುಂಡಿ ಬೆಟ್ಟದಲ್ಲಿರುವುದು ಹಿಂದೂ ಧರ್ಮದೇವತೆ, ಹಿಂದೂ ಧರ್ಮಕ್ಕೆ ಸೇರಿದ್ದು ದಸರಾ ಕೂಡ ಒಂದು ಹಿಂದೂ ಧಾರ್ಮಿಕ ಸಂಸ್ಕೃತಿಯ ಆಚರಣೆಯಾಗಿದೆ. ಈ ನಿಟ್ಟಿನಲ್ಲಿ ಹಿಂದೂ ಸಂಪ್ರದಾಯದ ವ್ಯಕ್ತಿಗಳನ್ನೇ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದ್ದರೆ ಸರಿ ಇರುತ್ತಿತ್ತು ಎಂದು ಹೇಳಿದರು. ಅನ್ಯ ಧರ್ಮೀಯರು ಯಾರು ಬರಬಾರದು ಅಂತಕ್ಕಂಥ ಒಂದು ಭಾವನೆ ಯಾರಿಗೂ ಕೂಡ ಇಲ್ಲ. ಎಲ್ಲರಿಗೂ ಕೂಡ ದೇವಿಯ ತೊಂದರೆ ಇದೆ. ಆದರೆ ಅದು ನಮ್ಮ ಹಿಂದೂ ಧರ್ಮದ ಆಸ್ತಿ.
ಅದಕ್ಕೆ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದನ್ನು ನಾವು ತೀವ್ರವಾಗಿ ಗಮನಿಸ್ತೇವೆ. ಯಾಕೆಂದರೆ ಪುರಾತನ ಕಾಲದಿಂದಲೂ ಕೂಡ ಅದೇನು ಯಾಕಂದರೆ ಎಲ್ಲ ಧರ್ಮೀಯರು ಕೂಡ ಸರಿಸಮಾನವಾಗಿ ಬದುಕುವಂಥ ಅವಕಾಶ ಸಮಾಜದಲ್ಲಿ ಭಾರತ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ಯಾವ್ಯಾವುದೋ ರೀತಿಯಲ್ಲಿ ಆಲೋಚನೆ ಮಾಡಿಕೊಂಡು ನಮ್ಮಗಳಲ್ಲಿ ಒಡೆತನುಂಟು ಮಾಡುವಂಥ ಒಂದು ವ್ಯವಸ್ಥೆಗೆ ಅವಕಾಶ ಆಗಬಾರ್ದು ಅಂತ ನಾವು ಈ ಸಂದರ್ಭದಲ್ಲಿ ಕಲಿಸಿ ಇದಕ್ಕೆ ಸರ್ಕಾರಕ್ಕೆ ಈ ಮೂಲಕ ಎಚ್ಚರಿಕೆ ದಂಡೆಯನ್ನು ನೀಡ್ತಾ ಇರ್ತಕ್ಕಂಥದ್ದು ಕೂಡ ಇರಬೇಕಾಗ್ತದೆ. ಇದು ಪದೇ ಪದೇ ಈ ಥರ ಚರ್ಚೆ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉಗ್ರವಾದಂತಹ ಪ್ರತಿಭಟನೆ ಹಕ್ಕುಗಳಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಹಿಂದೂ ಧರ್ಮದ ಕಾಳಜಿಗೆ ಯಾವುದೇ ಸಂದರ್ಭದಲ್ಲೂ ಕೂಡ ಧಕ್ಕೆ ಆಗುವ ರೀತಿ ಸರ್ಕಾರ ಇದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳಿ ತಾಯಿ ಚಾಮುಂಡೇಶ್ವರಿಯ ದೇವಾಲಯದಲ್ಲಿ ಹಿಂದೂ ಧರ್ಮದ ಒಂದು ತಳಹದಿ ಇರ್ತವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಇದೇ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ನಿಂಬೆಹಳ್ಳಿ, ಆರ್ಎಸ್ಎಸ್ ಮುಖಂಡ ಗಜಾನನ ಮನೋಹರ್, ಮೆಳಿಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಚಂದ್ರಶೇಖರ ಗುರೂಜಿ, ನುಗ್ಗೇಹಳ್ಳಿ ಹಿರೇಮಠದ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಕೊಬ್ಬರಿಮಂಡಿ ಶಂಕರ್, ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಾಗೇಶ್ ಹಿರಿಬೀಳ್ತಿ ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಸಂಚಾಲಕ ಮೀಸೆ ಮಂಜಣ್ಣ, ತಾಲೂಕು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಂಪಿ ಪ್ರಶಾಂತ್, ಮುಖಂಡರಾದ ನಂದೀಶ್, ರಘುರಾಜೇಗೌಡ, ಭಾಸ್ಕರಾಚಾರ್, ವಿದ್ಯಾಪ್ರಸಾದ್, ಗಿರೀಶ್ ತುಬಿನಕೆರೆ ಹಾಜರಿದ್ದರು. ವಿಶ್ವಗುರು ಬಸವಣ್ಣ ಅವರನ್ನು ರಾಜ್ಯ ಸರ್ಕಾರವು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿ 1 ವರ್ಷ ಪೂರೈಸಿದ ಸವಿ ನೆನಪಿಗಾಗಿ ಸೆಪ್ಟೆಂಬರ್ 1ರಿಂದ ಪ್ರಾರಂಭವಾದ ಬಸವ ಸಂಸ್ಕೃತಿ ಅಭಿಯಾನ ಸೆಪ್ಟೆಂಬರ್ 21ರಂದು ಹಾಸನ ನಗರಕ್ಕೆ ಬರುವ ಹಿನ್ನೆಲೆಯಲ್ಲಿ ಪೂರ್ವಭಾವಿ ಸಭೆಯನ್ನು ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಪುಷ್ಪಗಿರಿ ಮಹಾಸಂಸ್ಥಾನದ ಸೋಮಶೇಖರ ಶಿವಾಚಾರ್ಯ ಸ್ವಾಮೀಜಿ, ಈ ಅಭಿಯಾನದಲ್ಲಿ ಜಾತಿ, ಧರ್ಮ, ವರ್ಗ ಭೇದವಿಲ್ಲದೆ ಪ್ರತಿಯೊಬ್ಬರೂ ಭಾಗವಹಿಸಬೇಕು. ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ ಪ್ರಚಾರ ಪ್ರಸಾರಕ್ಕೆ ಹೆಚ್ಚು ಆದ್ಯತೆ ನೀಡಬೇಕು. ಸೆಪ್ಟೆಂಬರ್ 21ರಂದು ಬೇಲೂರು ಮಾರ್ಗವಾಗಿ ಹಾಸನಕ್ಕೆ ಬರುವ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ವೀರಶೈವ ಲಿಂಗಾಯತ ಸಮಾಜ ಹಾಗೂ ಬಸವ ಭಕ್ತರು ಭವ್ಯ ಸ್ವಾಗತ ನೀಡಬೇಕು ಎಂದು ಹೇಳಿದರು. ಆಶ್ರಯದಲ್ಲೂ ಕೂಡ ನಾವು ಮಾಡುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಹೀಗೆ ಬೇರೆ ಬೇರೆ ದೇಶ ವಿದೇಶಕ್ಕೆ ಇವತ್ತು ಹೋಯಿತು. ಆ ಹಿನ್ನೆಲೆ ಮೇಲೆ ಬಸವ ಸಂಸ್ಕೃತಿ ಅಭಿಯಾನ ಪ್ರಾರಂಭ ಆಗಿ 1 ವರ್ಷದ ಸವಿನೆನಪಿಗಾಗಿ ಎಲ್ಲ ನಾಡಿನ ಹಿರಿಯ ಪೂಜ್ಯರು ಚಿಂತನೆ ಮಾಡಿ 1 ವರ್ಷದ ಸವಿನೆನಪಿಗಾಗಿ ಬಸವಣ್ಣನವರ ಆದರ್ಶಗಳನ್ನ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಸಮಾಜದ ಬಂಧುಗಳಿಗೆ ಈ ವಿಷಯವನ್ನು ಮುಟ್ಟಿಸಬೇಕು ಅನ್ನುವಂಥ ಕಲ್ಪನೆ ಮೇಲೆ ಬಸವಣ್ಣನವರ ಯಾತ್ರೆ ಹೊರಡಿತು. ಸಾಂಸ್ಕೃತಿಕ ಅಭಿಯಾನ ಯಾತ್ರೆಯನ್ನು ಹೊರಡಿತು. 1ನೇ ತಾರೀಕು ಪ್ರಾರಂಭ ಆಯಿತು. ಮುಂದೆ 5ನೇ ತಾರೀಕಿನವರೆಗೂ ಕೂಡ ನಿರಂತರವಾಗಿ ಒಂದೊಂದು ಜಿಲ್ಲೆಯಲ್ಲಿ ಅದು ಪ್ರಾರಂಭ ಬರ್ತಾ ಇದೆ. ಬಹುಶಃ ನಿನ್ನೆ ಹಾವೇರಿಯಲ್ಲಿ ಆಯಿತು, ಇವತ್ತು ದಾವಣಗೆರೆಯಲ್ಲಿ ನಡೀತಾ ಇದೆ. 5ನೇ ತಾರೀಕು ಮುಕ್ತಾಯ ಸಮಾರಂಭವನ್ನ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ 21ನೇ ತಾರೀಕು ಏನು ಬಸವ ಸಂಸ್ಕೃತಿ ಅಭಿಯಾನ ಯಾತ್ರೆ ಹಾಸನ ಜಿಲ್ಲೆಗೆ ಬೇಲೂರಿಂದ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಕೂಡ ಪಾಲ್ಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವು ಈ ಸಭೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಬಂಧುಗಳೇ, ಬಸವಣ್ಣನವರ ಸಾಂಸ್ಕೃತಿಕ ಅಭಿಯಾನ ಯಾತ್ರೆ ಚಿಕ್ಕಮಗಳೂರಿನಲ್ಲಿ ಹಿಂದಿನ ದಿನ ಕಾರ್ಯಕ್ರಮ ಮುಗಿಯುತ್ತೆ. ಬೆಳಗ್ಗೆ 9ವರೆಗೆ ನಮ್ಮ ಬೇಲೂರಿಗೆ ಪ್ರವೇಶವನ್ನು ಮಾಡ್ತಾ ಇದೆ. ಬೇಲೂರಿನ ನಮ್ಮ ಶಾಸಕರ ಅಧ್ಯಕ್ಷತೆಯಲ್ಲಿ, ಶಾಸಕರ ನೇತೃತ್ವದಲ್ಲಿ ಒಂದು ಬಸವ ರಥವನ್ನು ಸ್ವಾಗತ ಮಾಡಿಕೊಂಡು ಬಸವಣ್ಣನವರ ಪ್ರತಿಮೆ ಇಲ್ಲಿ ಸರ್ಕಲ್ನಲ್ಲಿದೆ, ಅದಕ್ಕೆ ಒಂದು ಮಾಲಾರ್ಪಣೆ ಮಾಡುವ ಮುಖಾಂತರ ಎಲ್ಲರೂ ಕೂಡ ನಾವು ಇಡೀ ಸಮಾಜದ ಎಲ್ಲ ನಮ್ಮ ನಾಡಿನ ಬಂಧುಗಳು ಜಾತಿ ಮತದಿಂದ ನಾವು ದೂರ ಸರಿದು ಎಲ್ಲ ವರ್ಗದವರು ಒಂದಾಗಿ ಬಸವಣ್ಣನ ಸಂಸ್ಕೃತಿಯನ್ನ, ಬಸವಣ್ಣವರ ಆಚಾರ ವಿಚಾರವನ್ನ, ಬಸವಣ್ಣನ ಗೌರವ ಕೊಡೋದನ್ನ ನಾವಿವತ್ತು ಇಲ್ಲಿ ನಮ್ಮ ಬೇಲೂರಿನಲ್ಲಿ ಮಾಡಬೇಕಾಗಿದೆ. ಶಾಸಕ ಎಚ್.ಕೆ. ಸುರೇಶ್ ಮಾತನಾಡಿ, ಬಸವ ಸಂಸ್ಕೃತಿ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡಿರುವ ಪುಷ್ಪಗಿರಿ ಶ್ರೀಗಳಿಂದ ಬೇಲೂರು ವಿಧಾನಸಭಾ ಕ್ಷೇತ್ರಕ್ಕೆ ಕೀರ್ತಿ ತಂದಂತಾಗಿದೆ. ಸೋಮಶೇಖರ ಸ್ವಾಮೀಜಿಯವರು ಕೂಡ ಬಸವಣ್ಣನವರ ತತ್ವದ ಹಾದಿಯಲ್ಲಿ ನಡೆಯುತ್ತಿದ್ದಾರೆ. ಅವರ ಮಾರ್ಗದರ್ಶನ ನಮ್ಮೆಲ್ಲರಿಗೂ ಇರಲಿ ಎಂದ ಅವರು, ಪ್ರಪಂಚದಲ್ಲೇ ಬಸವಣ್ಣನವರನ್ನ ವಿಶ್ವಗುರು ಎಂದು ಕರೆದಿದ್ದಾರೆ. ಯಾವುದೇ ಒಂದು ಜಾತಿಗೆ ಸೀಮಿತವಾಗದ ಮಹಾನ್ ವ್ಯಕ್ತಿ ಬಸವಣ್ಣನವರು. ಅವರ ಪಾಲನೆಯನ್ನ ಪ್ರತಿಯೊಬ್ಬರೂ ಪಾಲಿಸಬೇಕು. ಬಸವ ಸಂಸ್ಕೃತಿ ಅಭಿಯಾನವನ್ನು ನಾವೆಲ್ಲರೂ ಸೇರಿ ಯಶಸ್ವಿಗೊಳಿಸೋಣ. ಕಾರ್ಯಕ್ಕೆ ನಮ್ಮ ಸಹಕಾರ ಸಂಪೂರ್ಣವಿರುತ್ತದೆ ಎಂದು ಹೇಳಿದರು. ಅದು
ಜಿಲ್ಲೆಯಿಂದ ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಪ್ರವೇಶ ಆಗ್ತಾ ಇದೆ ಅಂತ ಒಂದು ಸುಸಂದರ್ಭದಲ್ಲಿ ಈಗಾಗಲೇ ಸ್ವಾಮೀಜಿಯವರು ಎಲ್ಲ ಅಂಕಿಅಂಶಗಳನ್ನ ತಮ್ಮ ಮುಂದೆ ಇಟ್ಟರು. 250 ಕಾರುಗಳು, ಅದರಲ್ಲಿ ತಲಾ 4 ಜನ ಅಂತ ಇದ್ರು, 1,000 ಅಂತ. ಬಹುಶಃ ಬಸವಣ್ಣನವರ ತತ್ವ ಸಿದ್ಧಾಂತ ಅಂದ್ರೆ ಸ್ವಾಮೀಜಿಯವರು 1,000 ಬೇರೆ ಇದ್ರೆ 1,000ಕ್ಕೂ ಮಿಗಿಲಾಗಿ ಬೇಲೂರು ವಿಧಾನಸಭಾ ಕ್ಷೇತ್ರದಿಂದ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಂತೂ ಇದೆ. ಎಲ್ಲ ಜಾತಿ ಜನಾಂಗವನ್ನ ಪ್ರೀತಿ ವಿಶ್ವಾಸದಿಂದ ವಿಶ್ವಗುರು ಇವತ್ತು ಆ ಪಟ್ಟವನ್ನ ಈ ಜಗತ್ತಲ್ಲಿ ಯಾರಿಗೂ ಕಟ್ಟಕ್ಕೆ ಸಾಧ್ಯ ಇಲ್ಲ. ಆ ಪಟ್ಟ ಒಬ್ಬರಿಗೆ ಸಾಧ್ಯ, ಅದು ಬಸವಣ್ಣನವರಿಗೆ ಅಂತಕ್ಕಂಥ ನಮಗೆಲ್ಲ ಗೊತ್ತು. ಬಸವಣ್ಣನವರ ಹೆಸರಿನಲ್ಲಿ ಈ ಕಾರ್ಯಕ್ರಮ ಆಗ್ತಾ ಇದೆ. ಅದರಲ್ಲೂ ಈಗ ನಮ್ಮ ಲಿಂಗರಾಜಣ್ಣವರು ಹೇಳಿದ್ರು, ನಾವು ಹೇಳ್ತಕ್ಕಂಥ ಪದನವರು ಹೇಳಿದ್ರು, ನಮ್ಮ ಬೇಲೂರಿನಲ್ಲಿ ಹೊರನಾಡುವ ದೇವರು ಪುಷ್ಪಗಿರಿ ಮಹಾಸ್ವಾಮೀಜಿಯವರ ಅಂದ್ರೆ ಸೋಮಶೇಖರ ಸ್ವಾಮೀಜಿಯವರು ಅಂತಕ್ಕಂಥದ್ದು, ಅದನ್ನು ತಾವು ಈ ನೇತೃತ್ವವನ್ನು ವಹಿಸಿಕೊಂಡಿದ್ದೀವಿ. ನಾವು ಖಂಡಿತವಾಗೂ ಸಹ ಬೇಲೂರಿನಲ್ಲಿ ಅತಿ ಹೆಚ್ಚು ಸಂಖ್ಯೆಯನ್ನು ಬರ್ತಕ್ಕಂಥದ್ದು. ಕಾರ್ಯಕ್ರಮದಲ್ಲಿ ನವಿಲೆ ಪರಮೇಶ, ಬಸವರಾಜು, ಸಂತೋಷ್, ಚೇತನ್, ಗೆಂಡೆಹಳ್ಳಿ, ಅದ್ದೂರಿ ಕುಮಾರ್, ವಿಕ್ರಮ್ ಕೌರಿ, ಬಲ್ಲೆನಹಳ್ಳಿ ರವಿಕುಮಾರ್, ನಿಂಗರಾಜು, ಯೋಗೇಶ್, ರೇಣುಕಾ ಕುಮಾರ್, ಮಹದೇವ್, ಪಾಲಾಕ್ಷ, ಸಂಜು ಕೌರಿ, ಮದನ್ ಬಳ್ಳೂರು, ಪರ್ವತಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಹಾಸನ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸೆಪ್ಟೆಂಬರ್ 17ರ ಬುಧವಾರದಂದು ಜಿಲ್ಲಾ ವಿಶ್ವಕರ್ಮ ಸಮಾಜ ಹಾಗೂ ಹಾಸನ ಜಿಲ್ಲಾಡಳಿತ ಅವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಭವ್ಯವಾಗಿ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವಿಶ್ವಕರ್ಮ ಸಮಾಜದ ಅಧ್ಯಕ್ಷ HB ಹರೀಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿ ವರ್ಷ ಸಾವಿರಾರು ವಿಶ್ವಕರ್ಮ ಸಮಾಜ ಬಾಂಧವರು ಭಾಗವಹಿಸುವ ಈ ಜಯಂತಿ ಕಾರ್ಯಕ್ರಮವನ್ನು ಈ ಬಾರಿಯೂ ವೈಭವೋಪೇತವಾಗಿ ಆಚರಿಸಲಾಗುತ್ತಿದೆ. ಸಮಾಜದ ಸಾಂಸ್ಕೃತಿಕ ಶಕ್ತಿ, ಪರಂಪರೆ ಮತ್ತು ಏಕತೆಯನ್ನು ತೋರಿಸುವ ಮಹೋತ್ಸವ ಇದಾಗಿದೆ. ಬೆಳಿಗ್ಗೆ 8 ಗಂಟೆಗೆ ಪರಮಪೂಜ್ಯ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕ್ಷೇತ್ರ ಕಾಳಿಕಾಂಬ ಕಮಠೇಶ್ವರ ದೇವಾಲಯದಲ್ಲಿ ವಿಶ್ವಕರ್ಮ ಹೋಮ, ಬೆಳಿಗ್ಗೆ 9:30ಕ್ಕೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ವಿಶ್ವಕರ್ಮರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ, ನಂತರ ವಿಶ್ವಕರ್ಮ ವೃತ್ತದಿಂದ ಕಲಾಭವನದವರೆಗೆ ಭವ್ಯ ಮೆರವಣಿಗೆ, ಬೆಳಿಗ್ಗೆ 11:30ಕ್ಕೆ ಹಾಸನಾಂಬ ಕಲಾಭವನದಲ್ಲಿ ಕಾರ್ಯಕ್ರಮದ ಉದ್ಘಾಟನೆ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಸೋಮಶೇಖರ ಶಿವಾಚಾರ್ಯ ಸ್ವಾಮಿಗಳು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದ ಅಂಗವಾಗಿ ವಿಶ್ವಕರ್ಮ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ನಡೆಯಲಿದೆ. ಜೊತೆಗೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ. ಈ ಬಾರಿಯ ಜಯಂತಿ ಕಾರ್ಯಕ್ರಮವನ್ನು ಹಾಸನ ನಗರದ ಮಟ್ಟಿಗೆ ಮಾತ್ರವಲ್ಲದೆ ಜಿಲ್ಲೆಯಾದ್ಯಂತ ಸಮಾಜದ ಏಕತೆಯನ್ನು ತೋರಿಸುವ ಭವ್ಯ ಸಮಾರಂಭವನ್ನಾಗಿ ರೂಪಿಸಲಾಗುತ್ತಿದೆ ಎಂದು ಹೇಳಿದರು. ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಪ್ರತಿ ವರ್ಷ ಕನ್ಯಾ ಸಂಕ್ರಮಣದಂದು ಸೆಪ್ಟೆಂಬರ್ 17ನೇ ತಾರೀಕು ಸರ್ಕಾರದ ವತಿಯಿಂದ ಆಚರಿಸ್ತಾ ಇದ್ದಾರೆ. ಅದು ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಮಾಡ್ತಾ ಇದ್ದು, ನಾವು ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜ ಮತ್ತು ಹಾಸನ ತಾಲೂಕು ವಿಶ್ವಕರ್ಮ ಸಮಾಜ ಹಾಗೂ ನಮ್ಮ ವಿಶ್ವಕರ್ಮ ಅಂಗ ಸಂಘ ಸಂಸ್ಥೆಗಳ ಎಲ್ಲ ಸಂಯುಕ್ತಾಶ್ರಯದಲ್ಲಿ ಈ ಬಾರಿ ಅದ್ದೂರಿಯಾಗಿ ವಿಶ್ವಕರ್ಮ ಜಯಂತ್ಯೋತ್ಸವವನ್ನು ಆಚರಿಸಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿಕೊಂಡು ಅದಕ್ಕೆಲ್ಲ ಸಿದ್ಧತೆಗಳು ಸಹ ನಡೀತಾ ಇದೆ. ಪ್ರಮುಖವಾಗಿ ನಾವು ವಿಶ್ವಕರ್ಮ ಜಯಂತ್ಯೋತ್ಸವ ದಿನ ನಮ್ಮ ನಗರದಲ್ಲಿ ಶಿಲಾಮಯ ದೇವಸ್ಥಾನವನ್ನ ಮಾಡಿದ್ದೀವಿ. ಅದಕ್ಕೂ ತಾವೆಲ್ಲರೂ ಬಂದಿದ್ದೀರಿ. ಅಂತ ಸಂಪೂರ್ಣ ಶಿಲಾಮಯ ದೇವಸ್ಥಾನದಲ್ಲಿ ಕಾಳಿಕಾಂಬೆ ದೇವಿಗೆ ಪಂಚಾಮೃತ ಅಭಿಷೇಕ, ಮತ್ತೆ ಕಮಟೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಅದರ ನಂತರ ಪುಷ್ಪಾಲಂಕಾರ ಮಾಡ್ಕೊಂಡು ವಿಶ್ವಕರ್ಮ ಹೋಮವನ್ನ ಮಾಡ್ತಾ ಇದ್ದೀವಿ. ವಿಶ್ವಕರ್ಮ ಹೋಮದ ನಂತರ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಬರುತ್ತೆ. ಅಲ್ಲಿ ಪುಷ್ಪಾರ್ಚನೆ ಮೂಲಕ ಮೆರವಣಿಗೆಯನ್ನ ಚುನಾಯಿತ ಪ್ರತಿನಿಧಿಗಳು ಚಾಲನೆ ಕೊಡ್ತಾರೆ. ಮತ್ತೆ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿ ವರ್ಗಗಳು ಚಾಲನೆ ಕೊಡ್ತಾರೆ. ಚಾಲನೆ ಕೊಟ್ಟ ನಂತರ ನಮ್ಮ ಹಾಸನ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಸಮುದಾಯದ ವಿಶ್ವಕರ್ಮ ವೃತ್ತದ ಮೂಲಕ ಅಲ್ಲೂ ಸಮೇತ ಪುಷ್ಪಾರ್ಚನೆ ಮಾಡಿ, ನಂತರ ಹೇಮಾವತಿ NR ಸರ್ಕಲ್ ಹೇಮಾವತಿ ಪ್ರತಿಮೆ, ಅದ್ರ ಮುಖ ಮತ್ತೆ ಮಹಾವೀರ ಭವನ ದಾಟಿ ಕಲಾಕ್ಷೇತ್ರಕ್ಕೆ ಮೆರವಣಿಗೆ ಸಾಗುತ್ತೆ. ಈ ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಸ್ತಬ್ಧ ಚಿತ್ರಗಳು ಮತ್ತೆ ಪೂಜ್ಯ ಸ್ವಾಮೀಜಿಗಳನ್ನ ನಾವು ಬೆಳ್ಳಿ ರಥದಲ್ಲಿ ಮಂಗಳವಾದ್ಯದೊಂದಿಗೆ ಕರ್ಕೊಂಡು ಹೋಗ್ತೀವಿ. ಇದರಲ್ಲಿ ಸಂಪೂರ್ಣ ಇವತ್ತು ಎಲ್ಲ ವಿಶೇಷವಾಗಿ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಿಂದ ಜನ ಬರ್ತಾ ಇದ್ದಾರೆ. ಮತ್ತೆ ಹೋಬಳಿ ಮಟ್ಟದಿಂದಲೂ ಜನ ಬರ್ತಾ ಇರೋದ್ರಿಂದ ನಾವೊಂದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಒಂದು 2,000 ಜನದಷ್ಟು
ಮಿನಿಮಮ್ 2,000 ಜನ ಸೇರ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಮಾಡಿದ್ದೀವಿ. ನಮ್ಮ ಈ ಒಂದು ಸರ್ಕಾರದ ಕಾರ್ಯಕ್ರಮದ ಜೊತೆಗೆ ನಮ್ಮ ಸಮಾಜದ ಪ್ರಮುಖ ಬೇಡಿಕೆಗಳನ್ನ ಅದನ್ನ ಸರ್ಕಾರದ್ದು ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ದೃಷ್ಟಿಲಿದೆ. ಅದ್ರ ಜೊತೆಗೆ ನಮ್ಮ ಒಂದು ಈ ಹಾಸನ ಜಿಲ್ಲಾ ವಿಶ್ವಕರ್ಮ ಸಮಾಜದ ವತಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀವಿ. ಅದ್ರ ಉದ್ದೇಶ ಏನು ಅಂತಂದ್ರೆ ಬರೀ ಭಾಷಣ ಕೇಳಬಾರ್ದು, ಬರೀ ಉಪನ್ಯಾಸ ಆಗ್ಬಾರ್ದು. ನಮ್ಮ ಸಮಾಜದಕ್ಕೆ ಒಂದು ನಾಡ ಹಬ್ಬದ ರೀತಿ ನಮ್ಮ ವಿಶ್ವಕರ್ಮ ಹಬ್ಬ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ತುಂಬಾ ವಿವಿಧ ಕಲಾ ತಂಡಗಳು ಮತ್ತೆ ಮಕ್ಕಳಿಂದ ಎಲ್ಲ ಪ್ರತಿಭೆಗಳನ್ನ ಗುರುತಿಸ್ಬೇಕು. ಅವರಿಗೊಂದು ಸಮಾಜದ ಮುಖಾಂತರ ಒಂದು ಒಳ್ಳೆ ವೇದಿಕೆ ಕಲ್ಪಿಸಬೇಕು, ಪ್ರತಿಭೆಗಳು ಅನಾವರಣಗೊಳ್ಬೇಕು ಅನ್ನೋ ದೃಷ್ಟಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಂಡು ನಮ್ಮ ಸಮಾಜಕ್ಕೆ ಒಗ್ಗಟ್ಟಿನ ಪ್ರದರ್ಶನದ ಜೊತೆಗೆ ನಮ್ಮ ಸಮಾಜದ ಪ್ರತಿಭೆಗಳ ಪ್ರದರ್ಶನದ ಜೊತೆಗೆ ಒಂದು ಮನರಂಜನೆಯನ್ನ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅದು ಸಂಜೆ ತನಕ ನೆರವೇರುತ್ತೆ ಕಾರ್ಯಕ್ರಮ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ವಿಶ್ವಕರ್ಮ ಸಮಾಜದ ಉಪಾಧ್ಯಕ್ಷ ಎಸಿ ನಾರಾಯಣ್, ಪ್ರಧಾನ ಕಾರ್ಯದರ್ಶಿ ಕೆ ರಾಘವೇಂದ್ರ ಕುಮಾರ್, ಉಪಾಧ್ಯಕ್ಷ ಕೆವಿ ಯೋಗೇಶ್, ತಾಲೂಕು ಉಪಾಧ್ಯಕ್ಷ ಬೇಟರಂಗಾಚಾರ್, ಖಜಾಂಜಿ ಕೆಎಸ್ ಜಗದೀಶ್ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕಾ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕಾ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕಾ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ರೈತ ಬಾಂಧವರೇ, ವಾಣಿಜ್ಯ ಬೆಳೆ ಹತ್ತಿ, ಕಬ್ಬು, ಶುಂಠಿ, ಆಲೂಗಡ್ಡೆ ಮತ್ತು ಮೆಣಸಿನಕಾಯಿ ಬಿತ್ತನೆ ಮಾಡುವ ಮುಂಚೆ ನ್ಯಾನೋ ಡಿಎಪಿಯೊಂದಿಗೆ ಬೀಜೋಪಚಾರ ಮಾಡಿ. ಬಿತ್ತನೆ ಮಾಡಿದ 45ನೇ ದಿನದಲ್ಲಿ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ ಡಿಎಪಿ ಸಿಂಪಡಿಸಿ ಹಾಗೂ 65 ಮತ್ತು 80ನೇ ದಿನದಲ್ಲಿ ಮತ್ತೊಮ್ಮೆ ಸಿಂಪಡಿಸಿ. ಉತ್ತಮ ಇಳುವರಿ ಪಡೆಯಿರಿ. ಇಫ್ಕೋ ನ್ಯಾನೋ ರಸಗೊಬ್ಬರಕ್ಕೆ ಪರಿವರ್ತನೆಯಾಗಿ 50% ರಸಗೊಬ್ಬರ ಕಡಿತಗೊಳಿಸಿ. ಇಫ್ಕೋ ನ್ಯಾನೋ ರಸಗೊಬ್ಬರ ಖರೀದಿ ಮೇಲೆ ಸಂಕಟಹರಣ ಅಪಘಾತ ವಿಮಾ ಲಭ್ಯವಿದೆ. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ICU, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, BPL ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. SP ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್.
ಮತ್ತು ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ನಲ್ಲಿ ಹೊಸ ಸ್ಮಾರ್ಟ್ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನ ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1,200 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ, ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261, 8970568666. ಕನಸಲು ನೀನೆ, ಮನಸಲು ಕನಸಲು ನೀನೆ, ಮನಸಲ್ಲಿ ಮನೆ ಮಾಡಿರುವೆ ನೀನೆ. ಮನಸಲು ಕನಸಲು ಹಾಸನದ ಜನತೆಗೆ ಬಾಲ್ಯವನ್ನು ನೆನಪಿಸುವ ರಸಭರಿತ ಸ್ವೀಟ್ಸ್, ಕಣ್ಣಿಗೆ ಸುಂದರವೆನಿಸುವ, ಮನಸ್ಸಿಗೆ ಹಿತ ಎನಿಸುವ, ಬಾಯಿಗೆ ರುಚಿ ಎನಿಸುವ ಅತ್ಯುತ್ತಮ ಗುಣಮಟ್ಟದ ರುಚಿಯಾದ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ಸ್ವರ ಸೇರಲು ಮನ ಮುಗಿಲು ನಾಜಿನುಗೆ ಬಂದೆ, ಕನ್ನಡ ನಾಡಿನ ಹೆಮ್ಮೆಯ ಹೆಗ್ಗುರುತು ಮೈಸೂರು ಪಾಕ್ ಈಗ ಹಾಸನ ನಗರದ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ನಲ್ಲಿ ಲೈವ್ ಆಗಿ ಮಾಡಿಕೊಳ್ಳಲಾಗುತ್ತಿದೆ. ಇದರೊಂದಿಗೆ 10ಕ್ಕೂ ಅಧಿಕ ಬಗೆಯ ಮೈಸೂರು ಪಾಕ್ಗಳು ಲಭ್ಯವಿದ್ದು, ಬನ್ನಿ ಇಲ್ಲಿಯ ನೈಜ ರುಚಿಯನ್ನ ಸವಿದು ಆನಂದಿಸಿ. ಜೊತೆಯಲ್ಲಿ ಕಾಜು ಸ್ವೀಟ್ಸ್, ಕೋವಾ ಸ್ವೀಟ್ಸ್, ಬೆಂಗಾಲಿ ಸ್ವೀಟ್ಸ್ ಹಾಗೂ ವಿವಿಧ ಬಗೆಯ ಚಾಟ್ಸ್ಗಳು ಮತ್ತು ಖಾರ ಮಿಕ್ಸ್ಚರ್ಸ್ಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. ಸುದೀರ್ಘ 34 ವರ್ಷದಿಂದ ಶುಚಿ, ರುಚಿಯಾದ ಮತ್ತು ಜನರ ಮನ ಗೆದ್ದಿರುವ ಎಲ್ಲಾ ರೀತಿಯ ಸ್ವೀಟ್ಸ್ಗಳಿಗಾಗಿ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್. ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದೊಂದಿಗೆ ಒಮ್ಮೆ ಭೇಟಿ ನೀಡಿ ರುಚಿ ಸವಿಯಿರಿ. ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್, ಸಹ್ಯಾದ್ರಿ ಥಿಯೇಟರ್ ಪಕ್ಕ, ಸಾಲಗಾಮೆ ರಸ್ತೆ, ಹಾಸನ. ಇದೀಗ ನೂತನವಾಗಿ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಇತ್ತೀಚೆಗೆ ಕಲಬುರಗಿಯಲ್ಲಿ ನಡೆದ ಬಸವ ಸಂಸ್ಕೃತಿ ಅಭಿಯಾನ ವೇಳೆ ಸಾಣೇಹಳ್ಳಿ ಸ್ವಾಮೀಜಿಗಳು ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಎಂಬ ಹೇಳಿಕೆ ಖಂಡನೀಯ ಎಂದು ಕಾರಜವಳ್ಳಿ ಮಠದ ಮಠಾಧೀಶರಾದ ಸದಾಶಿವ ಶಿವಾಚಾರ್ಯ ಸ್ವಾಮೀಜಿ ತಿಳಿಸಿದರು. ಕೆಲವಾರು ವರ್ಷಗಳ ಹಿಂದೆ ಒಂದು ಘಟನೆಗಳು ನಡೆದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ವೀರಶೈವ ಬೇರೆ ಲಿಂಗಾಯತ ಬೇರೆ ಎಂಬುದಾಗಿ ಬೇರೆ ಬೇರೆ ಮಾಡೋಕ್ಕೆ ಹೋಗಿ ಅದು ಯಾವುದೂ ಆಗದೇ ಇದ್ದ ನಂತರದಲ್ಲಿ ಮತ್ತೆ ಅದು ತಣ್ಣಗಾಗಿತ್ತು. ಯಾವಾಗ ಸಿದ್ದರಾಮಯ್ಯನವರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂಬುದಾಗಿ ಬಸವಣ್ಣನವರನ್ನು ಘೋಷಣೆ ಮಾಡಿದರು, ಇಡೀ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅತ್ಯಂತ ಸಂತೋಷಕರವಾಗಿರ್ತಕ್ಕಂತಹ ಒಂದು ವಿಚಾರ ಉಂಟಾಯಿತು. ಆ ನಂತರದಲ್ಲಿ ಒಂದು ನೆಪ ಬೇಕಿತ್ತು ಕೆಲವೊಂದು ಸ್ವಾಮಿಗಳಿಗೆ, ಏನು ಧರ್ಮ ಒಡೆಯೋದನ್ನು ಒಂದು ಪ್ರಚಾರ ಮಾಡೋದಕ್ಕೋಸ್ಕರವಾಗಿ. ಅದು ಕಾಲ ಸಿಕ್ಕಿರೋದ್ರಿಂದ ಒಂದು ವರ್ಷ ಆಗಿದ್ದರಿಂದ ಅದರ ವಾರ್ಷಿಕೋತ್ಸವದ ಒಂದು ನೆಪದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದು ಕೇವಲ ಬಸವಣ್ಣನವರ ವಿಚಾರಧಾರೆಗಳನ್ನು ಜನಮಾನಸದಲ್ಲಿ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ ಆದರೆ ಅದಕ್ಕೆ ಪರಿಪೂರ್ಣ ನಮ್ಮ ಸಹಮತ ಇದೆ. ಆದರೆ ಅದನ್ನು ಮೇಲ್ಪದರದ ಪೊರೆಯಾಗಿಟ್ಕೊಂಡು ಒಳ ಅಂಚಿನಲ್ಲಿ ಧರ್ಮದ ವಿಘಟನೆಯನ್ನು ಮಾಡಬೇಕು ಎಂಬುದಾಗಿ ಏನೆಲ್ಲ ಸ್ವಾಮಿಗಳು ಹಲವಾರು ಚಿಂತನೆಗಳನ್ನು ನಡೆಸಿದ್ದಾರೆ, ಅದಕ್ಕೆ ಮಾತ್ರ 100ಕ್ಕೆ 100ರಷ್ಟು ವಿರೋಧ ಇದೆ ಅಂತಕ್ಕಂಥ ವಿಚಾರ. ಯಾಕಂದರೆ ಈಗಾಗಲೇ ಕಲಬುರಗಿಯಲ್ಲಿ ನಡೆದಂತಹ ಸಮಾವೇಶದಲ್ಲಾಗಿರಲಿ ಹಾಗೂ ಬೇರೆ ಬೇರೆ ಜಿಲ್ಲೆಯಲ್ಲಿ ನಡೆದಂತಹ ಸಮಾವೇಶದಲ್ಲಾಗಿರಲಿ, ಅಲ್ಲಿದ್ದಂಥ ಕೆಲವೊಬ್ಬರು ಸ್ವಾಮಿಗಳವರ ಮಾತನ್ನು ಕೇಳಿದಾಗ ಅವರ ಧಾರ್ಮಿಕ ಮಟ್ಟ ಎಷ್ಟು ಮಟ್ಟಿಗಿದೆ ಅಂತ ಈಗಾಗಲೇ ಹೇಳಿದಾಗೆ, ದೇವರಾಜ ಶಾಸ್ತ್ರಿಗಳು ಹೇಳಿದಾಗೆ ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಇದೆ ಎಂಬತಕ್ಕಂಥದ್ದಾಗಿ ಅವರು ಕಲಬುರಗಿಯಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಬಹುತೇಕವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಇದೆ ಅಂತಕ್ಕಂಥ ಅವರಿಗೆಷ್ಟು ವಿವೇಕ ಇದೆ ಅಂತ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗಿ ಬರುತ್ತೆ. ಯಾಕೆ ಅಂತ ಕೇಳಿದರೆ, ಇವತ್ತು ಜಂಗಮರಾಗಲಿ ಜಂಗಮ ಸ್ವಾಮಿಗಳಾಗಲಿ ಅವರು ಈವರೆಗೂ ಕೂಡ ಧರ್ಮವನ್ನು ಪ್ರಚಾರ ಮಾಡ್ಕೊಂಡು ಬರದೇ ಇದ್ದಿದ್ರೆ ಇವತ್ತು ವೀರಶೈವರು ಲಿಂಗಾಯತರು ಅಂತ ಒಡೆದಾಡೋಕ್ಕೆ ಇರ್ತಾನೆ ಇರಲಿಲ್ಲ ಸಮಾಜ. ಅಷ್ಟರ ಮಟ್ಟಿಗೆ ಮತಾಂತರ ಆಗ್ತಾ ಇತ್ತೇನೋ ಒಂದು ಕಾಲದಲ್ಲಿ. ಅವನ್ನೆಲ್ಲವನ್ನು ಕೂಡ ತಡೆ ಹಿಡಿದು ಧರ್ಮವನ್ನು ಬಿತ್ತರಿಸಿ ಈ ಧರ್ಮದ ವಿಚಾರಗಳನ್ನು, ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲಗಳನ್ನು ಭಕ್ತರ ಮನೆಗಳಲ್ಲಿ ಅವನ್ನು ಪ್ರಚಾರಗೊಳಿಸಿ ಪ್ರತಿಯೊಂದಕ್ಕೂ ಕೂಡ ಆ ಧರ್ಮ ಮಾರ್ಗದಲ್ಲಿ ಅವರನ್ನು ನಡೆಸ್ಕೊಂಡು ಬಂದಂಥವರು ಜಂಗಮರು, ಸ್ವಾಮಿಗಳಲ್ಲ. ಕಾವ್ಯ ಹಾಕಿದಂಥ ಸ್ವಾಮಿಗಳು ಆ ಕೆಲಸವನ್ನು ಹೆಚ್ಚಾಗಿ ಮಾಡಲಿಲ್ಲ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚಾಗಿ ಮಾಡಲಿಲ್ಲ. ಯಾಕಂದರೆ ಅಷ್ಟು ಸುಲಭದಲ್ಲಿ ಜನರಿಗೆ ತಲುಪೋದಕ್ಕೆ ಸ್ವಾಮಿಗಳಿಗೆ ಕಷ್ಟ ಆಗ್ತದೆ. ಆದರೆ ಜಂಗಮರು ಅಂತಂದರೆ ಆ ಹಳ್ಳಿಯಲ್ಲೇ ಇರ್ತಾರೆ, ಊರಿಗೂ ಒಂದು 5-6 ಜಂಗಮ ಕುಟುಂಬಗಳಿರ್ತವೆ, ಭಿನ್ನದ ಐನರು ಅಂತೇಳಿ ಮನೆಗಳಲ್ಲಿರ್ತಾರೆ. ಅವರೆಲ್ಲರೂ ಕೂಡ ಹೋಗಿ ಈ ಧರ್ಮದ ಪ್ರಚಾರವನ್ನು ಮಾಡಿ ಧರ್ಮ ಉಳಿಸಿದ್ದಕ್ಕೆ ಇವತ್ತು ಇವರು ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತಿದ್ದಾರೆ ಹೊರತು ಅದೇ ಜಂಗಮರು ಇರದೇ ಇದ್ದಿದ್ರೆ ವೀರಶೈವ ಲಿಂಗಾಯತ ಒಂದಾಗಿ ಎಲ್ಲಿದ್ದೀರಿ ಬನ್ನಿ ಅಂತ ಇವರೇ ಕರಿಬೇಕಿತ್ತೇನೋ ಆ ಮಟ್ಟದ ಪರಿಸ್ಥಿತಿ ಉಂಟಾಗ್ತಿತ್ತು. ಹಾಗಾಗಿ ಆ ಜಂಗಮ ಸ್ವಾಮಿಗಳಿಗೆ ವಿವೇಕ ಕಡಿಮೆ ಇದೆ ಎಂಬತಕ್ಕಂಥ ಅವರ ಮಾತೇನಿದೆ ಅದು ಅತ್ಯಂತ ಖಂಡನೀಯವಾದದ್ದು. ಜಿಲ್ಲಾ ಜಂಗಮ ಸಮಾಜ ಜೊತೆಗೆ ನಾವು ಕೂಡ ಶಿವಾಚಾರ್ಯರು ಇಬ್ಬರು ಕೂಡ ಆ ಒಂದು ಹೇಳಿಕೆಯನ್ನು ಪರಿಪೂರ್ಣವಾಗಿ. ಈ ಸಂದರ್ಭದಲ್ಲಿ ನುಗ್ಗೇಹಳ್ಳಿಯ ಮಹೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ಸೋಮಶೇಖರಯ್ಯ, ಧರಣಿ ಕುಮಾರ್, ರೇಣುಕಾರಾಧ್ಯ ಹಾಜರಿದ್ದರು. ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಬ್ಲಾಸ್ಟಿಂಗ್ ಶಬ್ದಕ್ಕೆ ಕಾಡು ಪ್ರಾಣಿಗಳೆಲ್ಲ ಊರಿನ ಒಳಗೆ ಬರುತ್ತಿದ್ದು ಅನೇಕ ಮನೆಗಳು ಬಿರುಕು ಬಿಟ್ಟಿವೆ. ಇನ್ನು ರಸ್ತೆಗಳು ಹಾಳಾಗಿದ್ದು ಇಲ್ಲಿ ಗಣಿಗಾರಿಕೆ ನಡೆಸಲು ಹೊಸದಾಗಿ ಯಾರಿಗೂ ಲೈಸೆನ್ಸ್ ನೀಡಬಾರದು ಎಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆ ಎನ್ಆರ್ ವೃತ್ತದ ಮೂಲಕ ಸಾಗುತ್ತಾ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ನೂರಾರು ಕಾರ್ಯಕರ್ತರು ಗಣಿಗಾರಿಕೆ ಬ್ಲಾಸ್ಟಿಂಗ್ ನಿಲ್ಲಿಸಬೇಕು, ಸಾರ್ವಜನಿಕರ ಜೀವ ರಕ್ಷಿಸಬೇಕು ಎಂದು ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ, ಬಣದ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ಮಾಧ್ಯಮದೊಂದಿಗೆ ಮಾತನಾಡಿ, ಆಲೂರು ತಾಲೂಕಿನ ಶಿಲುಬೆ ಬೆಟ್ಟದ ಸರ್ವೆ ನಂಬರ್ 151ರಲ್ಲಿ ನಡೆಯುತ್ತಿರುವ ಬ್ಲಾಸ್ಟಿಂಗ್ನ
ಭಾರೀ ಶಬ್ದದಿಂದ ಕಾಡು ಪ್ರಾಣಿಗಳು ಊರಿನೊಳಗೆ ನುಗ್ಗುತ್ತಿವೆ. ಆನೆಗಳು ಹಾಗೂ ಇತರೆ ಕಾಡು ಜೀವಿಗಳು ಗ್ರಾಮಕ್ಕೆ ಬಂದು ಜನರ ಜೀವ ಆಸ್ತಿಗೆ ಅಪಾಯ ಉಂಟು ಮಾಡುತ್ತಿವೆ. ಅನೇಕ ಮನೆಗಳು ಬಿರುಕು ಬಿಟ್ಟಿವೆ. ಗ್ರಾಮಸ್ಥರು ಓಡಾಡುವ ರಸ್ತೆ ಹಾಳಾಗಿರುವುದರಿಂದ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಶಾಲಾ ಬಸ್ಗಳಿಗೆ ಓಡಾಡಲು ಸಾಧ್ಯವಾಗುತ್ತಿಲ್ಲ. ಮಕ್ಕಳು ಶಾಲೆಗೆ ಹೋಗಲು ಅನೇಕ ತೊಂದರೆ ಅನುಭವಿಸುತ್ತಿದ್ದಾರೆ. ಬೆಳೆ ಬೆಳೆಸಲು ಸಾಧ್ಯವಾಗುತ್ತಿಲ್ಲ. ದನ ಕರುಗಳು ಬ್ಲಾಸ್ಟಿಂಗ್ ಶಬ್ದಕ್ಕೆ ಬೆಚ್ಚಿ ಬೀಳುತ್ತಿವೆ. ಮತ್ತೆ ಗಣಿಗಾರಿಕೆ ಆರಂಭವಾದರೆ ಈಗಾಗಲೇ ಬಿರುಕು ಬಿಟ್ಟಿರುವ ಮನೆಗಳು ಸಂಪೂರ್ಣ ಕುಸಿಯುವ ಸಾಧ್ಯತೆ ಇದೆ. ಕಾಡು ಪ್ರಾಣಿಗಳು ಊರಿಗೆ ದಾಳಿ ಮಾಡುವ ಭೀತಿ ಎದುರಾಗುತ್ತದೆ. ಸಾರ್ವಜನಿಕರು ನೆಮ್ಮದಿಯಿಂದ ಬದುಕುವುದು ಅಸಾಧ್ಯ ಎಂದು ಹೇಳಿದರು. ಹೊಸಮಠ ಅಂತ ಗ್ರಾಮ ಇದೆ. ಆ ಗ್ರಾಮದಲ್ಲಿ ಗ್ರಾಮದ ಸುತ್ತಮುತ್ತ ಸುಮಾರು ಒಂದು 13-14 ಹಳ್ಳಿಗಳಿದೆ. ಆ ಹೊಸಮಠ ಗ್ರಾಮದಲ್ಲಿ ಏನಾಗಿದೆ ಅಂತಂದರೆ, ಆ ಊರು ಮಧ್ಯದಲ್ಲಿದೆ, ಸುತ್ತಮುತ್ತ ಬೆಟ್ಟ ಇದೆ. ಅಲ್ಲಿ ಗಣಿಗಾರಿಕೆ ಮಾಡ್ತಿದ್ರು. ಆ ಗಣಿಗಾರಿಕೆ ಮಾಡಬೇಕಾದ್ರೆ ರಾಜ್ಯ ರೈತ ಸಂಘ ಮತ್ತು ನಾವು ರಕ್ಷಣಾ ವೇದಿಕೆ ಜಂಟಿ ಹೋರಾಟದಲ್ಲಿ ಏನಾಯಿತು, ಹೋರಾಟ ಮಾಡೋದು ನಿಲ್ಲಿಸಿದ್ವು. ನಿಲ್ಸಿದ ಮೇಲೆ ಸ್ಥಗಿತ ಆಗಿತ್ತು. DC ಅವರಿಗೆ ಮನವಿ ಮಾಡ್ಕೊಂಡ್ಮೇಲೆ ಅದನ್ನು ಏನು ಗಣಿಗಾರಿಕೆ ನಡೀತು, ಗಣಿಗಾರಿಕೆನ ನಿಲ್ಲಿಸಿದ ತಕ್ಷಣ ನಿಲ್ಲಿಸಿದ ಮೇಲೆ ಏನಾಯಿತು ಅಂತಂದರೆ, ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಲ್ಲಿ ಏನು ನಡೆಯುತ್ತೆ ಅಂತ ಹೋಗ್ಬಿಟ್ಟು ನೋಡೋಕೆ ಹೋಗಿದ್ರು. ಅಲ್ಲಿ ಆನೆ ಓಡಾಡೋ ಜಾಗ ಅದು. ಅಲ್ಲಿ ಭೀಮಾ ಆನೆ ಅಲ್ಲೇ ಓಡಾಡ್ತಾ ಇರುತ್ತೆ. ಮತ್ತು ಆ ಜಾಗದಲ್ಲಿ ಏನಾಗುತ್ತೆ ಅಂತಂದರೆ ಪ್ರಾಣಿಗಳಿಗೆ ಕಾಡಲ್ಲ ಹತ್ರ ಇದೆ ಅಲ್ಲಿ. ಹಾಗಾಗಿ ಆ ಸುತ್ತಮುತ್ತಲ್ಲಿ ಕಲ್ಲು ಬ್ಲಾಸ್ಟ್ ಮಾಡ್ತಾಯಿದ್ರು. ಬ್ಲಾಸ್ಟ್ ಮಾಡೋದ್ರಿಂದ ಅಲ್ಲಿರೋಂಥ ಮನೆಗಳಿಗೆಲ್ಲ ಬಿರುಕುಬಿಟ್ಟಿತ್ತು. ಯಾವುದೇ ಪರಿಹಾರ ಸಿಗಲಿಲ್ಲ. ದನ ಕರುಗಳೆಲ್ಲ ಸತ್ತೋಗಿದೆ. ಅಲ್ಲಿ ಅಕ್ರಮವಾಗಿ ದೊಡ್ಡ ಮಟ್ಟದ ಸ್ಫೋಟಗಳನ್ನ ಬಳಸಿ ಬ್ಲಾಸ್ಟ್ ಮಾಡ್ತಾಯಿದ್ರು. ಆಮೇಲೆ ಇವತ್ತು ಅದು ನಿಂತಿರೋ ಸಂದರ್ಭದಲ್ಲಿ ಅಲ್ಲಿರೋ ತಹಸೀಲ್ದಾರ್ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತನಿಖೆ ನೆಪದಲ್ಲಿ ಹೋಗೋದು, ಅಲ್ಲಿ ಇರುವಂಥ ಗ್ರಾಮಸ್ಥರಿಗೆ ಎದುರಿಸೋದು ಎಲ್ಲ ಮಾಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ನೀವು ಬನ್ನಿ ಅಂತ ಹೇಳ್ಬಿಟ್ಟು ರಾಜಿ ಪಂಚಾಯತಿ ಮಾಡೋಕ್ಕೆ ಮಾಡ್ತಾಯಿದ್ದಾರೆ. ಈ ತಾಲೂಕು ದಂಡಾಧಿಕಾರಿ ಕಾನೂನು ರೀತಿ ಪಾಲನೆ ಮಾಡಬೇಕು ಹೊರತು ಇವರು ರಾಜಿ ಪಂಚಾಯತಿ ಮಾಡಿಬಿಟ್ಟು ಇವರು ಆ ಗಣಿಗಾರಿಕೆ ನಡೀಬೇಕಂತೆ. ಅದು ಸರ್ಕಾರಕ್ಕೆ ಕೊಕ್ಕಸ್ಗೆ ದುಡ್ಡು ಬರುತ್ತಂತೆ. ಇಲ್ಲಿ ಸಾರ್ವಜನಿಕರು ಏನಾರು ಸತ್ತೋಗ್ಬಿಡ್ಲಿ, ಇವ್ರಿಗೆ ಸರ್ಕಾರಕ್ಕೆ ಹಣ ಬರಬೇಕಂತೆ. ಹಾಗಾಗಿ ತಹಸೀಲ್ದಾರ್ಗೆ ನೇರವಾಗಿ ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ನೀವು ಈ ವಿಚಾರದಲ್ಲಿ ಬರಬೇಡಿ. ಗಣಿ ಇಲಾಖೆ ಮತ್ತು ಜಿಲ್ಲಾಧಿಕಾರಿಗಳು ಮೊದಲೇ ಇದನ್ನು ನಿಲ್ಲಿಸಿದ್ದಾರೆ. ಮತ್ತೆ ನೀವು ಬಂದು ಇಲ್ಲಿ ರಾಜ್ಯ ಸಂಧಾನ ಮಾಡಕ್ಕೆ ಬಂದರೆ ನೀವು ಯಾವುದು ರಾಜಕೀಯದ ಬೆಂಬಲಕ್ಕೆ ಬಂದಿರ್ಬೋದು, ಇಲ್ಲ ನೀವು ಆಮಿಷಕ್ಕೆ ಒಳಗಾಗಿರ್ಬೋದು. ಹಾಗಾಗಿ ಈ ಗಣಿಗಾರಿಕೆ ನಿಂತಿದೆ. ಮತ್ತು ಕೋರ್ಟ್ನಲ್ಲಿದೆ. ಕೋರ್ಟ್ನಲ್ಲಿ ಇರಬೇಕಾದ್ರೆ ನೀವು ಯಾರು? ನೀವು ರಾಜಿ ಪಂಚಾಯತಿ ಮಾಡೋಕ್ಕೆ ತಹಸೀಲ್ದಾರ್ ಯಾರು? ನೀವು ಅಲ್ಲಿರುವಂಥ ಮುಗ್ಧ ಜನಗಳನ್ನ ಕರೆದುಬಿಟ್ಟು ನೀವು ಧಮಕಿ ಹಾಕ್ಬಿಟ್ಟು ನೀವು ರಾಜಿ ಪಂಚಾಯತಿ ಮಾಡೋದೇ ಆದರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ. ಹಾಗಾಗಿ ಸ್ಥಗಿತವಾಗಿದೆ. ಕೋರ್ಟ್ನ ನ್ಯಾಯಾಲಯದಲ್ಲಿ ಇರೋದ್ರಿಂದ ಮಾನ್ಯ DC ಅವರು ಇದ್ರ ಬಗ್ಗೆ ಕ್ರಮ ಕೈಗೊಂಡು ಗಣಿಗಾರಿಕೆ ಸ್ಥಗಿತಗೊಳಿಸಿ ಅಲ್ಲಿರುವಂಥ 20ಕ್ಕೂ ಹೆಚ್ಚು ಹಳ್ಳಿ ಜನಗಳಿಗೆ ನೆಮ್ಮದಿಯಾಗಿ ಬದುಕಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪ್ರತಿಭಟನೆಯಲ್ಲಿ ಕರವೇ ಮಹಿಳಾ ಜಿಲ್ಲಾಧ್ಯಕ್ಷೆ ಸುಧಾ ಗಿರೀಶ್, ತಾಲೂಕು ಅಧ್ಯಕ್ಷ HK ದಿನೇಶ್, ವೆಂಕಟೇಶ್ ಗೌಡ, ಮಂಜೇಗೌಡ, BK ರೇವಣ್ಣ, ಅರುಣ್ ಭಾಸ್ಕರ್, ಆರಿಫ್ ಇತರರು ಉಪಸ್ಥಿತರಿದ್ದರು. ವಿಶ್ವ ಅಂಗಾಂಗ ದಾನ ದಿನದ ಅಂಗವಾಗಿ BGS ಸಂಸ್ಥೆಯ ವತಿಯಿಂದ BGS ವಾಕ್ ಫಾರ್ ಲೈಫ್ ಎಂಬ ಭವ್ಯ ಜಾಗೃತಿ ಜಾಥಾ ಸೆಪ್ಟೆಂಬರ್ 19ರಂದು ಶುಕ್ರವಾರ ಬೆಳಗ್ಗೆ 7 ಗಂಟೆಗೆ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಆವರಣದಲ್ಲಿ ನಡೆಯಲಿದೆ ಎಂದು BGS ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಧರ್ಮೇಂದ್ರ ತಿಳಿಸಿದರು. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ಈಗಾಗಲೇ ತಮಗೆಲ್ಲ ತಿಳಿದಿರತಕ್ಕಂಥ ವಿಷಯ. ಆದಿಚುಂಚನಗಿರಿ ಆಸ್ಪತ್ರೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ನಾವು ತೆರೆದು ಈಗಾಗಲೇ ಹೃದ್ರೋಗ ಸಮಸ್ಯೆ, ನರರೋಗ, ಪ್ಲಾಸ್ಟಿಕ್ ಸರ್ಜರಿ ಮತ್ತು ಕ್ಯಾನ್ಸರ್ ತಪಾಸಣೆ, ಹಾಗೆಯೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಒಂದು ದೊಡ್ಡ ಸಾಧನೆಯಾಗಿರ್ತಕ್ಕಂಥದ್ದು, 1 ವರ್ಷದಲ್ಲಿ 25 ಜನರಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿರೋಂಥದ್ದು ಒಂದು ಹೆಮ್ಮೆಯ ವಿಚಾರ. ಅದನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋದನ್ನು, ಸಾರ್ವಜನಿಕರಿಗೆ ಒಂದು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ. ಹಾಗೆಯೇ ಈ ಒಂದು ಕಿಡ್ನಿ ಕಸಿ 25 ಕಿಡ್ನಿ ಕಸಿಯಲ್ಲಿ 20 ಅವರ ಸಂಬಂಧಿಕರಿಗೆ ಅಂದರೆ ಲೈವ್ ಟ್ರಾನ್ಸ್ಪ್ಲಾಂಟ್ ಮಾಡಿರ್ತೀವಿ. ಇನ್ನು 5 ಕೆಡವಾರ ಅಂದರೆ ಯಾರಾದರೂ ಮೆದುಳು ನಿಷ್ಕ್ರಿಯವಾಗಿರ್ತಕ್ಕಂಥವರು ತಮ್ಮ ಅಂಗಾಂಗಗಳನ್ನು ದಾನ ಮಾಡುವುದ್ರ ಮೂಲಕ ಒಂದು ಮಾನವೀಯತೆಯನ್ನು ಮೆರೆದಿರ್ತಾರೆ. ಅದು 5. ಆ 25 ಜನರು ಸಹ ತುಂಬ ಚೆನ್ನಾಗಿದ್ದು ಅವರು ಮತ್ತೆ ಎಂದಿನಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಇದರ ಅಂಗವಾಗಿ ಪರಮಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದಿವ್ಯ ಆಶೀರ್ವಾದಗಳೊಂದಿಗೆ, ಹಾಗೆಯೇ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಮತ್ತು ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಯವರ ಒಂದು ಆಶೀರ್ವಾದದೊಂದಿಗೆ ಇವೆಲ್ಲ ಈ ಕಾರ್ಯಕ್ರಮದಲ್ಲಿ ಸೆಪ್ಟೆಂಬರ್ 19 ಅಂದರೆ ಶುಕ್ರವಾರ, ಇದೇ ಶುಕ್ರವಾರ ಈ
ಅಂಗಾಂಗ ದಿನಾಚರಣೆಯ ಅಂಗವಾಗಿ ಸ್ವಾಮೀಜಿಯವರು ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಆಸ್ಪತ್ರೆಯಿಂದ ಬೆಳ್ಳೂರು ಕ್ರಾಸ್ ಇದೆ, ಬೆಳ್ಳೂರು ಕ್ರಾಸಿಂದ ಮತ್ತೆ ವಾಪಸ್ಸು 5 ಕಿಲೋಮೀಟರ್ ನಡಿಗೆ ಅಂದರೆ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಂಗಾಂಗ ದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮವಾಗಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚೆಲುವರಾಯ ಸ್ವಾಮಿ ಅವರು ಇರ್ತಾರೆ. ಪೂಜ್ಯ ನಮ್ಮ ಆದಿಚುಂಚನಗಿರಿ ಎಲ್ಲ ಶಾಖಾ ಮಠದ ಪೂಜ್ಯ ಸ್ವಾಮೀಜಿಗಳಿರ್ತಾರೆ. ಹಾಗೆಯೇ DGIG ಸಲೀಂ ಸರ್ ಇರ್ತಾರೆ, DIG ಬೋರ್ಲಿಂಗಯ್ಯನವ್ರು ಬರ್ತಾರೆ. ಹಾಗೆಯೇ ನಟ ನಟಿಯರು, ಅದರಲ್ಲಿ ಪ್ರಮುಖವಾಗಿ ಧ್ರುವ ಸರ್ಜಾ ಅವರು ಈ ಒಂದು ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಹಾಸನ ಹಾಗೂ ಮಂಡ್ಯ ಜಿಲ್ಲೆ ಮತ್ತು ತುಮಕೂರು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮಾಜಿ ಶಾಸಕರು ಸಹ ಈ ಜಾಥಾದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಜಾಥಾದಲ್ಲಿ ನಮ್ಮ ವಿಶ್ವವಿದ್ಯಾಲಯದ 8,000 ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಹಾಗೂ ಸಾರ್ವಜನಿಕರು ಸೇರಿ ಒಂದು 15,000 ಈ ಜಾಥಾದಲ್ಲಿ ಭಾಗವಹಿಸಬೇಕು. ಇದು ಒಂದು ಮೆಗಾ ಈವೆಂಟ್ ಆಗಿರುತ್ತೆ. ಈ ಈವೆಂಟಲ್ಲಿ ಒಂದು 15,000 ಜನಗಳು ಈಗ ಈ ಕಾರ್ಯಕ್ರಮದಲ್ಲಿ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಫಾರ್ಮಸಿಸ್ಟ್ ನಾಗರಾಜು, ಮಾಧ್ಯಮ ವಕ್ತಾರ BR ಬೊಮ್ಮೇಗೌಡ, BGS PU ಕಾಲೇಜು ಪ್ರಾಂಶುಪಾಲ ಮೋಹನ್, ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಂಶುಪಾಲ ದರ್ಶನ್ ಇತರರು ಉಪಸ್ಥಿತರಿದ್ದರು. ಹಾಸನ ನಗರದ ತೇರಾಪಂಥ್ ಭವನದಲ್ಲಿ ಸೆಪ್ಟೆಂಬರ್ 17ರಂದು ರಕ್ತದಾನ ಅಮೃತ ಮಹೋತ್ಸವ 2.0 ಹೆಸರಿನಲ್ಲಿ ರಕ್ತದಾನ ಶಿಬಿರ ನಡೆಯಲಿದೆ ಎಂದು ಅಖಿಲ ಭಾರತೀಯ ತೇರಾಪಂಥ್ ಯುವಕ್ ಪರಿಷತ್ ಪರವಾಗಿ ಜಯಂತ್ ತಿಳಿಸಿದರು. ಕೇಳಿಕೊಳ್ಳುತ್ತಾ ಹಾಸನದಲ್ಲಿ ನಾವು 13 ಕಡೆ 17ನೇ ತಾರೀಕು ಒಂದೇ ದಿನ ಮೆಗಾ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ವಿ. ಆ ಪ್ರೆಸ್ ನೋಟಲ್ಲಿ 14 ಇದೆ. ಅದು ಹೊಸದೇವಸೀಲಿ ಇಂಜಿನಿಯರ್ ಕಾಲೇಜ್ ದುರಂತ ಆದಮೇಲೆ ಒಂದು ಕ್ಯಾನ್ಸಲ್ ಆಗಿದೆ. ನಾವು ಇದನ್ನ 40 ಇಯರ್ಸ್ ಬ್ಯಾಕಿಂದ ಮಾಡ್ಕೊ ಬರ್ತಾ ಇದ್ವಿ. ಬಟ್ 2012ರಿಂದ ಒಂದೇ ದಿನ ಮಾಡಬೇಕು ಅಂತ ನಮ್ಮ ಗುರುಗಳ ಆಶೀರ್ವಾದ ತಗೊಂಡು 2012ಇಂದ ಮಾಡ್ಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷ ಹಾಸನದಲ್ಲಿ ಮೆಗಾ ಬ್ಲಡ್ ಡೊನೇಷನ್ ಅನ್ನು ಪ್ರಾರಂಭ ಮಾಡಿದ್ವಿ. ಸುಮಾರು 14-15 ವರ್ಷ ಆಗಿದೆ. ಲಾಸ್ಟ್ ವರ್ಷ ನಾವು 545 ಯೂನಿಟ್ಸ್ ಕಲೆಕ್ಟ್ ಅನ್ನು ಮಾಡಿದ್ವಿ ಹಾಸನದಲ್ಲಿ, ಎಲ್ಲರ ಸಹಯೋಗದಿಂದ. ಪತ್ರಿಕಾಗೋಷ್ಠಿಯಲ್ಲಿ ಅಖಿಲ ಭಾರತೀಯ ತೇರಾಪಂಥ್ ಯುವಕ್ ಪರಿಷತ್ ಅಧ್ಯಕ್ಷ ನಿತೇಶ್ ಸುರಾನ, ಕಾರ್ಯದರ್ಶಿ ಮನೀಶ್ ಟಾಟೇಡ್, ವಿಕಾಸ್ ಬನ್ಸಾಲಿ, ಹನ್ಮೂಲ್ ಕೊಥಾರಿ, ವಿನಯ್ ಕೊಥಾರಿ ಇತರರು ಉಪಸ್ಥಿತರಿದ್ದರು. ಜೀವನದಲ್ಲಿ ಏನಾಗಬೇಕೆಂಬ ಗುರಿಯೊಂದಿಗೆ ಯುವಕರು ಶಿಕ್ಷಣ ಪಡೆದುಕೊಂಡರೆ ಮಾತ್ರ ಸಮಾಜದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ರೋಟರಿ ವಲಯ 9ರ ಮಾಜಿ ಸಹಾಯಕ ಗವರ್ನರ್ ಹಾಗೂ ವೈದ್ಯೆ ಡಾಕ್ಟರ್ ಸೌಮ್ಯಮಣಿ ಅವರು ಸಲಹೆ ನೀಡಿದರು. MG ರಸ್ತೆಯ ಗಾಂಧಿ ಭವನದಲ್ಲಿ ನಡೆದ ಅಕ್ಷರ ಬುಕ್ ಹೌಸ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ವತಿಯಿಂದ ಆಯೋಜಿಸಿದ್ದ ಅಕ್ಷರ ಪುರಸ್ಕಾರ ಸಮಾರಂಭದಲ್ಲಿ ಮಾತನಾಡಿದ ಅವರು, ಗುರಿ ಸ್ಪಷ್ಟವಾಗಿದ್ದಾಗ ಮಾತ್ರ ಶಿಕ್ಷಣದಿಂದ ನಿಜವಾದ ಲಾಭ ಸಿಗುತ್ತದೆ. ಮೊಬೈಲ್ ಬಳಕೆಯ ಅತಿಯಾಗಿ ವೃದ್ಧಿಯಾಗಿದೆ. ದಿನಕ್ಕೆ 8 ಗಂಟೆಗಳ ಕಾಲ ಯುವಕರು ಮೊಬೈಲ್ ಬಳಸುತ್ತಿದ್ದಾರೆ ಎಂಬ ಸರ್ವೆ ವರದಿ ಆತಂಕಕಾರಿಯಾಗಿದೆ. ಇದು ಆರೋಗ್ಯಕ್ಕೂ ಭವಿಷ್ಯಕ್ಕೂ ಮಾರಕ. ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಶಿಕ್ಷಣ ಪಡೆಯುವುದು ಅತ್ಯಂತ ಅಗತ್ಯ. ಯೋಗ, ಧ್ಯಾನ, ಏಕಾಗ್ರತೆ, ನಿಯಮಿತ ವ್ಯಾಯಾಮ, ಗುಣಮಟ್ಟದ ಆಹಾರ ಸೇವನೆ ಇವುಗಳೊಂದಿಗೆ ಬದುಕಿದರೆ ಜೀವನ ಸಾರ್ಥಕವಾಗುತ್ತದೆ ಎಂದು ಹೇಳಿದರು. ಒಂದು 8 ರಿಂದ 10 ಲಕ್ಷ ಖರ್ಚಾಗುತ್ತೆ ಒಂದು ಕಾರ್ಯಕ್ರಮ ಮಾಡಕ್ಕೆ. ಉದ್ದೇಶ ಇಷ್ಟೇ, ಎಲ್ಲಾದ್ರೂ ಒಂದ್ ಕಡೆ ಮಕ್ಕಳಿಂದ ಇನ್ನೂ 100 ಪುಸ್ತಕದ ಅಂಗಡಿಗಳಾಗ್ಲಿ ಪುಸ್ತಕ ಕೊಡುವ, ಕೊಳ್ಳುವ, ಓದುವ ಒಂದು ಅಭ್ಯಾಸ ಆಗ್ಬೇಕು, ಹವ್ಯಾಸ ಕೂಡ ಆಗ್ಬೇಕು ಅಂತ ಹೇಳಿ ಇಷ್ಟೊಂದು ಜನ ಪೋಷಕರು ಬಂದಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಮತ್ತೆ ಪುಸ್ತಕ ಅಂತ ಯಾವುದೋ ಒಂದು ಸೈಡಿಗೆ ಇಟ್ಬಿಡ್ಬೇಡಿ. ದಯವಿಟ್ಟು ಮುಂದೆ ಇಡಿ. ಯಾವಾಗ್ಲೂ ಪುಸ್ತಕ ಓದಿದ್ರು ಪರವಾಗಿಲ್ಲ, ಹೆಸರುಗಳನ್ನಾದ್ರೂ ಓದಿ. ಪೂರ್ಣಚಂದ್ರ ತೇಜಸ್ವಿ ಅವರ ಅದ್ಭುತವಾದ ಪುಸ್ತಕಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ಎಷ್ಟೋ ಮಕ್ಕಳು ಇವತ್ತು ಕೇಳಿದ್ರೆ ಹೇಳ್ತಾರೆ, ಕುವೆಂಪು ಅಂದ್ರೆ ಯಾರು ಅಂದ್ರೆ ಅವರು, ಅದೇ ಯಾರು ಅಂದ್ರೆ ಅದೇ ಸರ್ ಅವರು, ಅದೇ ಸರ್ ಅವರು ಅಂದ್ರೆ ಮುಂದಕ್ಕೆ ಗೊತ್ತೇ ಇಲ್ಲ ಮಕ್ಕಳಿಗೆ. ಕಾರಣ ಏನ್ ಗೊತ್ತಾ, ಕುವೆಂಪು ಅವ್ರ ಬಗ್ಗೆ ಮಾತಾಡಕ್ಕೆ ಯಾರಿಗೂ ಇಷ್ಟಪಡಲ್ಲ. ಈಗಾಗಲೇ ನನ್ನ ಯಾರೋ ರೀಲ್ಸ್ ಅವ್ರ ಬಗ್ಗೆ ಇಂಟರ್ವ್ಯೂ ಮಾಡ್ತಾರೆ. ದ ವೇ ದ ಟ್ರೆಂಡ್ ಹ್ಯಾಸ್ ಗೋಯಿಂಗ್ ರಾಂಗ್ ಅನ್ನೋದನ್ನ ಹೇಳಿದ್, ಯಾರೋ ಒಂದು ಹಾಡು ಹೇಳಿದ್ದನ್ನ ಹುಡುಕಿ ಯಾರೋ ಅನ್ನೋ ಕ್ಯೂರಿಯಾಸಿಟಿ ಮಕ್ಳಿಗೂ ಇದೆ, ಕೇಳಿದವ್ರಿಗೂ ಇದೆ. ಕುವೆಂಪು ಅವ್ರ ಬಗ್ಗೆ ಕ್ಯೂರಿಯಾಸಿಟಿ ಡೆವಲಪ್ ಆಗ್ತಿಲ್ಲ ಅಂದ್ರೆ ಕಾರಣ ಮಕ್ಕಳಲ್ಲ, ನಾವು.
ನಾವು ಫೀಡ್ ಮಾಡದೇ ಇರೋದು ನಮ್ಮ ತಪ್ಪಾಗತ್ತೆ. ನೆಕ್ಸ್ಟ್ ಜನರೇಷನ್ಗೆ ನಾವು ಇದು ಹೇಳ್ಕೊಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ. ಇಲ್ಲಿ ಕೂತಿರೋ ಅಷ್ಟು ಪೋಷಕರು ರೆಸ್ಪಾನ್ಸಿಬಲ್ ಆಗಿರ್ತೀರಾ. ಪ್ಲೀಸ್ ನಿಮ್ಮ ಮಕ್ಕಳು, ನೀವು ಇಬ್ರು ಬ್ಲೆಸ್ಡ್ ಇದ್ದೀರಾ, ಅದಕ್ಕೆ ಇಷ್ಟೊಂದು ಬುದ್ಧಿವಂತ ಇದ್ದೀರಾ. ಎಷ್ಟೋ ಮಕ್ಕಳು 10 ಸರಿ ಓದ್ತಿದ್ದಾರೆ, ಅವ್ರಿಗೆ ಇದನ್ನ ತೆಗಿಯೋಕ್ ಆಗ್ತಿಲ್ಲ. ಆ ಅಂಕಗಳು ತೆಗಿಯೋಕ್ ನಿಜವಾಗ್ಲೂ ಆಗ್ತಾರೆ. ನೀವೆಲ್ಲ ಬ್ಲೆಸ್ಡ್ ಅನ್ಕೊಳ್ಳಿ. ನೀವು ಯಾವ್ದೋ ಜನ್ಮದ ಪುಣ್ಯ ನಿಮ್ಮ ಮಕ್ಕಳಿಗೆ ಒಂದ್ಸರಿ ಓದಿದ್ರೆ ಅರ್ಥ ಆಗ್ತದೆ. ಈ ಶಕ್ತಿನ ನಿಜವಾಗ್ಲೂ ನಿಮ್ಮ ಮನೆಗೆ ಒಬ್ಬರಿಗೆ ಇಟ್ಕೊಂಡ್ಬಿಡಿ, ಸಮಾಜಕ್ಕೂ ಹಂಚಿ ಅಂತ ಹೇಳ್ತಾ. ಅಕ್ಷರ ಬುಕ್ ಹೌಸ್ ಮಾಲೀಕ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಅಧ್ಯಕ್ಷ ಟೈಮ್ಸ್ ಗಂಗಾಧರ್ ಬಿಕೆ ಅವರು ತಮ್ಮ ಅನುಭವ ಹಂಚಿಕೊಂಡು ಜಿಲ್ಲೆಯಲ್ಲಿ ಪುಸ್ತಕದ ಅಂಗಡಿ ಆರಂಭಿಸಿ 10 ವರ್ಷ ಕಳೆದಿದೆ. ಇಂದಿಗೂ ನಮ್ಮ ಅಂಗಡಿಯನ್ನು ಬಹುತೇಕ ಜನರಿಗೆ ತಿಳಿದಿಲ್ಲ ಎಂಬುದು ಓದುವ ಅಭಿರುಚಿಯ ಮಟ್ಟವನ್ನು ತೋರಿಸುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಅಗ್ರ ಅಂಕ ಪಡೆದ ಮಕ್ಕಳಿಗೆ ಪುಸ್ತಕಗಳನ್ನು ನೀಡಿ ಸನ್ಮಾನಿಸುತ್ತಿದ್ದೇವೆ. ನಮ್ಮ ಉದ್ದೇಶ ಕನಿಷ್ಠ ಮಟ್ಟಿಗೆ ಮಕ್ಕಳಲ್ಲಿ ಓದಿನ ಅಭಿರುಚಿ ಬೆಳೆಸುವುದು ಎಂದು ಹೇಳಿದರು. ಮತ್ತು ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ಸ್ ಅವರು ಅಕ್ಷರ ಪುರಸ್ಕಾರ ಅನ್ನುವ ಒಂದು ತುಂಬಾ ಅರ್ಥಪೂರ್ಣವಾದ ಅವಶ್ಯಕತೆ ಇರ್ತಕ್ಕಂಥ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಅಕ್ಷರ 10 ವರ್ಷಗಳಿಂದಲೂ ಸಹ ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ಅಕ್ಷರ ಅಂತ ಹೇಳಿದ್ರೆ ಕ್ಷರ ಇಲ್ಲದೆ ಇರುವುದು, ಯಾವುದಕ್ಕೆ ಎಲ್ಲಿ ಅಂತಿಮ ಇರೋದಿಲ್ಲವೋ, ಯಾವುದು ಎಲ್ಲಿ ಕರಗಿ ಹೋಗೋದಿಲ್ವೋ, ಹಾಗೆ ಉಳ್ಕೊಂಡ್ಬಿಡುತ್ತೋ ಅದನ್ನ ನಾವು ಅಕ್ಷರ ಅಂತ ಹೇಳ್ತೀವಿ. ಅಂದ್ರೆ ಈಗ ಒಂದು ವಿದ್ಯೆ ಇರ್ಬೋದು, ಒಂದು ಜ್ಞಾನಾರ್ಜನೆ ಇರ್ಬೋದು, ಅದನ್ನ ನಾವು ಒಂದ್ಸಲ ನಾವು ಗಳಿಸ್ಕೊಂಡ್ಮೇಲೆ ಅದನ್ನ ಜೀವನದಲ್ಲಿ ನಾವು ಯಾವತ್ತೂ ಕಳ್ಕೊಳ್ಳೋದೇ ಇಲ್ಲ. ಅದು ಹಂಚಿದಷ್ಟು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಅಂತಹ ಒಂದು ಅರ್ಥಪೂರ್ಣ ಹೆಸರನ್ನ ಇಟ್ಕೊಂಡಿದ್ದಾರೆ, ಅಕ್ಷರ ಭಂಡಾರ ಅಂತ ಹೇಳಿ. ಹಾಗೆ ಅದನ್ನ ಅರ್ಥಪೂರ್ಣವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಲಿ. ಹಾಗೆ ಮಕ್ಕಳೇ, ನಿಮ್ಮೆಲ್ರಿಗೂ ಸಹ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು. ಇವತ್ತಿನ ದಿನ SSLC ಮಕ್ಳಿರ್ಬೋದು, PUC ಮಕ್ಳಿರ್ಬೋದು, ತುಂಬಾ ಅತ್ಯುತ್ತಮ ಅಂಕಗಳನ್ನ ನಿಮ್ಮ ಒಂದು ಶ್ರಮ ಪರಿಶ್ರಮದಿಂದ ನೀವು ಗಳಿಸಿದ್ದೀರಾ, ಹೌದು. ಆದ್ರೆ ಮಕ್ಳೇ, ಈ ಒಂದು ಸಾಧನೆಯ ಹಾದಿಯಲ್ಲಿ ಏನಂತ ಹೇಳಿದ್ರೆ ಇದಷ್ಟೇ ಸಾಲದು. ಮಾರ್ಕ್ಸ್ ಗಳಿಸೋದಷ್ಟೇ ಒಂದು ಯಾರ್ಡ್ ಸ್ಟಿಕ್ ಅಲ್ಲ. ನಾವು ಇನ್ನ ಬಹುದೂರ ಇದರಲ್ಲಿ ಸಾಧಿಸಬೇಕಾಗಿದೆ. ಅಬ್ದುಲ್ ಕಲಾಂ ಅವರು ಹೇಳಿದ್ದಾರೆ, ಯು ಹ್ಯಾವ್ ಟು ಡ್ರೀಮ್ ಫಸ್ಟ್ ಬಿಫೋರ್ ಯುವರ್ ಡ್ರೀಮ್ಸ್ ಕ್ಯಾನ್ ಕಮ್ ಟ್ರೂ. ನಾವು ಯಾವುದೇ ಒಂದು ಗುರಿ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರೆ ಕನಸು ಕಾಣಲೇಬೇಕಾಗತ್ತೆ. ನೀವೆಲ್ಲರೂ ಸಹ ಈಗ ವಸಂತದ ಹೊಸ್ತಿಲಿನಲ್ಲಿ ಹೊಂಗನಸನ್ನ ಕಟ್ಕೊಂಡು ನೀವೆಲ್ಲರೂ ನಿಂತಿದ್ದೀರ. ಆದ್ರೆ ನೀವು ಕಾಣುತ್ತಿರುವ ಕನಸು, ನೀವು ಇಡುವ ಗುರಿ, ನಡೆಯುವ ದಾರಿ ನಿಮ್ಮ ಒಂದು ಮುಂದಿನ ಭವಿಷ್ಯಕ್ಕೆ ಅದು ಬುನಾದಿಯಾಗಿರ್ಬೇಕು. ಯು ಹ್ಯಾವ್ ಟು ಪ್ಲಾನ್ ಯುವರ್ ಲೈಫ್. ಯು ಹ್ಯಾವ್ ಟು ಶೇಪ್ ಯುವರ್ ಲೈಫ್ ವಿತ್ ಡಿಗ್ನಿಟಿ ಅಂಡ್ ಪ್ರಾಪರ್ ಪ್ಲಾನಿಂಗ್. ಇವಾಗ ಒಂದು SLC ಮಾಡ್ಕೊಂಡಿರ್ತೀರಾ, ನೆಕ್ಸ್ಟ್ PUC ಹೋಗ್ತಾ ಇರ್ತೀರಾ, PUC ಮುಗಿಸಿರ್ತೀರಾ, ನೆಕ್ಸ್ಟ್ ನೀವೇನ್ ಮಾಡ್ಬೇಕು? ನಾನು ನೀಟ್ ತಗೋಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಇಲ್ಲ ಬೇರೆ ಬೇರೆ ಕೋರ್ಸ್ಗಳನ್ನ ತಗೊಂಡು ಟೀಚರ್ ಆಗ್ಬೇಕು, ಬ್ಯಾಂಕ್ ಎಂಪ್ಲಾಯ್ ಆಗ್ಬೇಕು. ತುಂಬಾ ಅವಕಾಶಗಳಿದೆ ಇಂದಿನ ಮಕ್ಕಳಿಗೆ. ಕಾರ್ಯಕ್ರಮದಲ್ಲಿ SSLC ಮತ್ತು PUC ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಸುಮಾರು 400 ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ನೀಡಿ ಸನ್ಮಾನಿಸಲಾಯಿತು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸರ್ಕಾರಿ ಹಾಗೂ ಖಾಸಗಿ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕರು ಮತ್ತು ಅಧ್ಯಾಪಕರಿಗೂ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯಕುಮಾರ್ ರೋಟರಿ ವಲಯ 9ರ ಸಹಾಯಕ ಗವರ್ನರ್ ಮಂಜುನಾಥ್, ವಲಯ ಸೇನಾನಿ ಮಮತಾ ಪಟೇಲ್, ಕಾರ್ಯದರ್ಶಿ ರವಿಕುಮಾರ್ ಪಿ, ಖಜಾಂಚಿ ದಿಲೀಪ್ ಕುಮಾರ್ HK ಹಾಗೂ ಅನೇಕ ಗಣ್ಯರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೊಸಳೆ ಹೊಸಳೆ ದುರಂತಕ್ಕೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆಯ ವೈಫಲ್ಯವೇ ಕಾರಣ, ಮಾಜಿ ಸಚಿವ HD ರೇವಣ್ಣ ಗಂಭೀರ ಆರೋಪ. ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಸೈಕಲ್ ಮೂಲಕ ಸಿಟಿ ರೌಂಡ್ಸ್ ಹೊಡೆದು ಜಾಗೃತಿ ಮೂಡಿಸಿದ ಜಿಲ್ಲಾಧಿಕಾರಿ ಲತಾ ಕುಮಾರಿ. ಮೊಸಳೆ ಹೊಸಳೆ ದುರಂತದಲ್ಲಿ ಗಂಭೀರ ಗಾಯಗೊಂಡಿದ್ದ ಆಕಾಶ್ ಮೈಸೂರು JSS ಆಸ್ಪತ್ರೆಗೆ ಶಿಫ್ಟ್. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.